ಅಜಯ್ ಅವರೇ ಎಲ್ಲೋ ಕೇಳ್ಪಟ್ವಿ ನೀವು ಬೃಂದಾ ಅವರೇ ಇರ್ಲಿ ಅಂತ ರೆಫರ್ ಮಾಡಿದ್ರಂತೆ ಹೀರೋಯಿನ್ ಆಗಿ, ಹೌದಾ ಹೇಗೆ? ನನ್ನ ಕಡೆಯಿಂದ ಒಂದೇ ಒಂದು ಚಾಯ್ಸ್ ಇತ್ತು. ಅಲ್ಲ ಆಕ್ಚುಲಿ ನಾನು ಯುದ್ಧಕಾಂಡಗೆ ಅನ್ಕೊಂಡಿದ್ದೆ ಬೃಂದಾ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ. ಬಟ್ ಆ ಪಾತ್ರ ಒಂದ್ ಸ್ವಲ್ಪ ಕಡಿಮೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇತ್ತು. ಬಟ್ ಇವ್ರ ಕ್ಯಾಲಿಬರ್ ನನಗೆ ಗೊತ್ತಿತ್ತು. ಹಿಂದೆ ಸಿನಿಮಾ ನೋಡಿದ್ನಲ್ಲ, ಇವ್ರ ಮುಖದಲ್ಲಿರುವಂತ ನಗು, ಕಾಂತಿ, ಪರ್ಫಾರ್ಮೆನ್ಸ್ ಸ್ಟೈಲ್, ಶಿ ಡಿಸರ್ವ್ಸ್ ಮಚ್ ಬೆಟರ್ ಸ್ಕೇಲ್ ಆಫ್ ಪರ್ಫಾರ್ಮೆನ್ಸ್. ಸೊ ಹಂಗಾಗಿ ಪಾರ್ಟ್ನರ್ ಅಂದ್ರೆ ಈ ಕಥೆ ಕೇಳಿದಾಗ ನನ್ನ ತಲೆನಲ್ಲಿ ಫಸ್ಟ್ ಅಂದ್ರೆ ಕಣ್ಣೆದುರುಗಡೆ ಇವರೇ ಬರ್ತಾ ಇದ್ರು. ಮೇ ಬಿ ಬಹುಶಃ ಬೇರೆಯವರು ಅಂದ್ರೆ ಆ ಆಲೋಚನೆಯಿಂದ ಇವ್ರನ್ನ ನೋಡಿರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಅಂದ್ರೆ ಒಬ್ಬ ರೈಟರು ಅಥವಾ ಡೈರೆಕ್ಟರ್ ಹಿಂಗ್ ಕಥೆ ಬರೀಬೇಕಾದ್ರೆ ಒಬ್ಬರನ್ನ ಯಾರೋ ಒಬ್ರನ್ನ ಇಟ್ಕೊಂಡು ಬರ್ದಿರಲ್ಲ ಒಂದೊಂದ್ಸಲ. ದೇ ಜಸ್ಟ್ ರೈಟ್ ಒಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಬರ್ದಿರ್ತಾರೆ. ಸೊ ಆ ಇಮ್ಯಾಜಿನರಿ ಕ್ಯಾರೆಕ್ಟರ್ ಇಂದ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಫೇಸಿಗೆ ಬರೋದಕ್ಕೆ ಮೇ ಬಿ ದೇ ಟೇಕ್ ಟೈಮ್. ಬಟ್ ನಾವು ಕೇಳಬೇಕಾದ್ರೆ ಫಸ್ಟ್ ಇಮೇಜ್ ನನ್ನ ತಲೆಯಲ್ಲಿ ಬಂದಿದ್ದು. ಮೇ ಬಿ ದಟ್ ಇಸ್ ವೈ ದೇ ಟುಕ್ ಟೈಮ್. ನನಗೆ ಅದು ಇಮಿಡಿಯೇಟ್ಲಿ ತಲೆಯಲ್ಲಿ ಬಂದಿದ್ದು ಅಷ್ಟೇ. ಸೊ ನಾನು ಇನ್ಸಿಸ್ಟ್ ಮಾಡಿ ತಲೆಯಲ್ಲಿ ಹುಳ ಹಾಕ್ಬಿಟ್ಟಿದ್ದೆ ಎಲ್ರಿಗೂ ಅಷ್ಟೇ. ಸೊ ಯಾವ ಮೂವಿ ನೋಡಿ ಇಂಪ್ರೆಸ್ ಆಗಿದ್ರಿ ನೀವು? ಅವ್ರು ಯಾವ ಮೂವಿ ನಿಮ್ಗೆ ಇಷ್ಟ? ಅವ್ರದ್ದು ಕೌಸಲ್ಯ ನೋಡಿದ್ದೆ ಅಂಡ್ ಪ್ರೇಮಂ ಪೂಜೆಂದು ಸಾಂಗ್ಸ್ ಎಲ್ಲ ನೋಡಿದ್ದೆ. ಇವರಲ್ಲಿ ಅಂದ್ರೆ ಆ ಪರ್ಫಾರ್ಮೆನ್ಸ್ ಟಚ್ ಇದೆಯಲ್ಲ ಒಂದ್ ಸ್ವಲ್ಪ ಅಂದ್ರೆ ಏನು ಇಂಟೆಲಿಜೆನ್ಸ್ ಲೆವೆಲ್ ಅನ್ನೋದು ಕಾಣಿಸ್ತೈತೆ. ಒಂದು ಏನಂತಾರೆ, ನಾಟ್ ಜಸ್ಟ್ ಏನೋ ಯಾರೋ ಹೇಳಿದ್ರು ಹೋದೆ ಮಾಡಿದೆ ಅನ್ನೋದಲ್ಲ, ಇವ್ರದೇ ಆದಂತ ಒಂದು ಪರ್ಸನಲ್ ಎಕ್ಸ್ಟ್ರಾ ಅಡಿಷನಲ್ ಟಚ್ ಅದು ಕಾಣಿಸ್ತಾ ಇತ್ತು ನಾನು ನೋಡಿದಾಗ. ನನ್ನೊಳಗಡೆನೂ ಒಬ್ಬ ನಿರ್ದೇಶಕನ ಕಣ್ಣಿದೆಯಲ್ಲ, ಹಂಗಾಗಿ ಆ ಆಂಗಲ್ ಅಲ್ಲಿ ನೋಡಿದ್ದೆ. ಶಿ ಇಸ್ ಲಿಟಲ್ ಸಮ್ವನ್ ಹೂ ಡಿಸರ್ವ್ಸ್ ಮಚ್ ಬೆಟರ್ ಅನ್ನೋದು ತಲೆಯಲ್ಲಿತ್ತು. ಹಾಗಾಗಿ ಬೃಂದಾ ಅವರೇ ಯುದ್ಧ ಮಾಡ್ಬೇಕಿತ್ತು ಯುದ್ಧ ಕಾಂಡದಲ್ಲಿ, ಬಟ್ ಪಾರ್ಟ್ನರ್ ಆಗ್ಬಿಟ್ಟಿದ್ದೀರಾ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಅಂದ್ರೆ ಆ ಸರ್ರೇ ರೆಫರ್ ಮಾಡಿದ್ದು ನಿಮಗೆ ಗೊತ್ತಿತ್ತಾ ಹೇಗೆ? ಇಲ್ಲ, ನನಗೆ ಮುಂಚೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಅವರನ್ನ ಭೇಟಿಯಾದಾಗ ಅವರು ಕೂಡ ಅಂದರೆ ಅದೇ ಕೌಸಲ್ಯ ಎಲ್ಲ ನೋಡಿ ಬಂದಿದ್ರು. ಆಗ ಉದ್ದ ಕೂದ್ಲಿತ್ತು ಅಂಡ್ ನಾನು ಮೀಟಿಂಗಿಗೆ ಹೋದಾಗ ನಾನು ಫುಲ್ ಶಾರ್ಟ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಅವ್ರು ಸಮಯ ತಗೊಂತಾ ಇದ್ರು. ನಾನು ಒಂದ್ಸಲ ನಿಮ್ದೇ ಜಿ ಕಾರ್ಯಕ್ರಮ ಯಾವ್ದ್ರಲ್ಲೋ ಇವ್ರನ್ನ ಭೇಟಿ ಆಗಿದ್ದೆ. ಕುತ್ಕೊಂಡಾಗ ಇವ್ರು ಬಂದು ಕೂತ್ಕೊಂಡು ಅವಾರ್ಡ್ ಫಂಕ್ಷನ್ ಅಲ್ಲಿ ಕೌಸಲ್ಯ ನೋಡಿದ್ದೆ. ಶಶಾಂಕ್ ಅವ್ರ ಜೊತೆಗೆ ಕೂತಿದ್ದೆ ಅವತ್ತು. ಕೋಇನ್ಸಿಡೆಂಟ್ಲಿ ಇವ್ರು ಬಂದ್ರು, ಶಶಾಂಕ್ ಅವ್ರು ಇಂಟ್ರೊಡ್ಯೂಸ್ ಮಾಡಿಸಿದ್ರು ನನಗೆ. ನಾನು ಸ್ಕ್ರೀನ್ ಅಲ್ಲಿ ನೋಡೋದಕ್ಕಿಂತ ಚೆನ್ನಾಗಿದಾರಲ್ಲ ಅಂತ ನನಗೆ. ಅದೇ ಟೈಮ್ ಅಲ್ಲೇ ಇದು ಸಿನಿಮಾದು ಡಿಸ್ಕಷನ್ಸ್ ನಡೀತಾ ಇತ್ತು. ಸೊ ಬೃಂದಾ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು? Awesome, mind-blowing. She is my favorite co-star, my favorite friend. Nice. Amazing working with her. And ನಾನು ಇನ್ನೊಂದು ಹೇಳಲೇಬೇಕು, ನೀವು ಇದರಲ್ಲಿ ಟೈಟಲ್ ಅಲ್ಲೂ ನೋಡಿರ್ಬೋದು, ಇವ್ರದೇ ಹೆಸರು ನಾವು ಫಸ್ಟ್ ಹಾಕಿ. ಹೌದೌದು, ನೋಡಿದ್ದೀನಿ ಮೇಲ್ಗಡೆ. ವಿತ್ ಎ ರೀಸನ್, ಬೇರೆ ಇನ್ನೇನಲ್ಲ. ಅವರಿಗೆ ಸಿನಿಮಾ ಮೇಲೆ ಇರೋಂಥ ಪ್ಯಾಷನ್. ಶಿ ಈಸ್ ಇನ್ವಾಲ್ವ್ಡ್ ಇನ್ ಆಲ್ ಡಿಪಾರ್ಟ್ಮೆಂಟ್. ಏನು ನಾವು ಕಥೆನಲ್ಲಿ ಕೂಡ ಅವ್ರದ್ದು ಕೆಲವೊಂದು ಇನ್ಪುಟ್ಸ್ಗಳು ಆಗಿದಾವೆ, ಶೂಟಿಂಗ್ ಸೆಟ್ ಅಲ್ಲಿ ಇನ್ಪುಟ್ಸ್ ಆಗಿದಾವೆ, ಎಡಿಟಿಂಗ್ ಅಲ್ಲಿ ಬಂದು ಕೂತಿದ್ದಾರೆ, ಕಲರ್ ಗ್ರೇಡಿಂಗ್ ಅಲ್ಲಿ ಬಂದು ಕೂತಿದ್ದಾರೆ. ಅಂದ್ರೆ ಶಿ ಹ್ಯಾಸ್ ದಟ್ ಇಂಟ್ರೆಸ್ಟ್ ಅಂಡ್ ಗ್ರಾಸ್ಪ್ ಮಾಡ್ತಾರೆ ಬೇಗ. ಅದನ್ನ ನೋಡ್ತಾ ಅಂದ್ರೆ ನಾವೇನೋ ವರ್ಷಾನ್ಗಟ್ಲೆ ನೋಡ್ಕೊಂಡ್ ಬಂದಿರ್ತೀವಿ, ಇವ್ರು ನಮ್ಮ ಜೊತೆ ಬಂದು ಕೂತ್ಕೊಂಡು ಅದು ಇಮಿಡಿಯೇಟ್ಲಿ ತಿಳ್ಕೊಂಡ್ಬಿಟ್ಟು ಅಲ್ಲೊಂದು ಐಡಿಯಾ ಹೇಳ್ತಾರೆ. ದಟ್ ಈಸ್ ನಾಲೆಜ್ ಅಂಡ್ ಇಂಟ್ರೆಸ್ಟ್ ಆಫ್ ಸಿನಿಮಾ. ಸೊ ಅದು ಬಹಳ ಅಪರೂಪ ಒಂದು ಹೀರೋಯಿನ್ಸ್ ಅಲ್ಲಿ ಕಾಣಿಸುವಂಥದ್ದು. ಅಂದ್ರೆ ನಾನು ಯಾರನ್ನು ಏನು ಡಿಮಿನ್ ಮಾಡ್ತಾ ಇಲ್ಲ. ಮೇ ಬಿ ಪಾಪ ಅಪರ್ಚುನಿಟಿ ಸಿಕ್ಕಿರಲ್ಲ, ಬಟ್ ಈ ಥರ ಅಪರ್ಚುನಿಟಿ ಸಿಕ್ಕಾಗ ಈವನ್ ಹೀರೋಯಿನ್ಸ್ ಹ್ಯಾವ್ ದಟ್ ಕ್ಯಾಲಿಬರ್, ದಟ್ ಪೊಟೆನ್ಷಿಯಲ್, ಬಟ್ ಜಸ್ಟ್ ದೇ ನೀಡ್ ಒನ್ ಅಪರ್ಚುನಿಟಿ. ಅಂಡ್ ಈ ಥರದ್ದು ಒಂದು ವೆಲ್ಕಮಿಂಗ್ ಅಟ್ಮಾಸ್ಫಿಯರ್ ಸಿಕ್ಕರೆ ಇವನ್ ಲೇಡೀಸ್ ಕ್ಯಾನ್ ಡೂ ವಂಡರ್. ಸೊ ಹಂಗಾಗಿ ಆ ಟೈಟ್ಲ್ ಒಂದು ಹೆಸರು ನಾವು ಅಂದ್ರೆ ಇಲ್ಲಿಂದ ಒಂದು ಹೊಸ ಕಲ್ಚರ್ ಸ್ಟಾರ್ಟ್ ಆಗಲಿ ಅಂತ, ಇನ್ಸ್ಪಿರೇಷನ್ ಅಂತ ಹಾಕಿದ್ದೀವಿ. ಅಂಡ್ ಆ ಇನ್ಸ್ಪಿರೇಷನ್ಗೆ ನಾಂದಿ ಹಾಡಿದವರು